ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಈ ಸಲದ ಬಿಗ್ ಬಾಸ್ ಸೀಸನ್ 12 ವಿಶೇಷದಲ್ಲಿ ವಿಶೇಷ ಅಂತಂದ್ರೆ ತಪ್ಪಿಲ್ಲ. 50 ಕೋಟಿ ಓಟುಗಳನ್ನ ಪಡೆದು ಭರ್ಜರಿ ಗೆಲುವು ಸಾಧಿಸಿದಂತ ಗಿಲ್ಲಿಗೆ ಸಿಕ್ಕಂತಹ ಅಭಿಮಾನಿಗಳ ಪ್ರೀತಿ ಇಲ್ಲಿವರೆಗೂ ಯಾರೆಲ್ಲ ವಿನ್ನರ್ ಆಗಿ ಹೊರಗೆ ಬಂದ್ರಲ್ಲ ಅವ್ರು ಯಾರಿಗೂ ಕೂಡ ಸಿಕ್ಕಿಲ್ಲ. ಒಬ್ಬ ರಾಜಕಾರಣಿ, ಒಬ್ಬ ಹೀರೋಗಿಂತ ಅತಿ ಹೆಚ್ಚಿನ ಅಭಿಮಾನಿಗಳು ಗಿಲ್ಲಿ ಹೋಗ್ತಾ ಇದ್ದಾರೆ ಅಂದಿದ ತಕ್ಷಣ, ಅಂದ್ರೆ ಗಿಲ್ಲಿಯ ಮೆರವಣಿಗೆ ನಡೀತಾ ಇದೆ ಅಂತಂದ್ರೆ ಸುತ್ತೂರಿನ ಜನ ಗಿಲ್ಲಿನ ಸುತ್ತುವರೆದಿರುವಂಥದ್ದು ಅದನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು. ಮತ್ತೆ ಒಂದು ಟಿವಿ ಶೋನಲ್ಲಿ ಕೆಲಸ ಮಾಡ್ತಿದ್ದಂಥ ಹುಡುಗ, ಮತ್ತೆ ಏನೋ ಒಂದು ಮನೋರಂಜನೆಯನ್ನು ಕೊಡಲಿಕ್ಕೆ ಒಂದು ಪ್ರಾಪರ್ಟಿ ಕಾಮಿಡಿ ಮಾಡ್ತಾ ಇದ್ದಂಥ ಹುಡುಗ ಇವತ್ತು ಅಪಾರವಾದಂಥ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಇಷ್ಟೇ ಅಲ್ಲ ಕಣ್ರಿ, ಇದೇ ಮೊದಲ ಸೀಸನ್ನ ವಿನ್ನರ್ ತಾವು ವಿನ್ ಆದ ನಂತರ, ಗೆದ್ದ ನಂತರ CM ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿ ಸಿದ್ದರಾಮಯ್ಯ ಅವರಿಗೆ 50 ಕೋಟಿ ಓಟಿನಿಂದ ಭರ್ಜರಿ ಗೆಲುವನ್ನು ಸಾಧಿಸಿದ್ದೀನಿ ಅಂತ ಹೇಳ್ತಾರೆ. ಸಿದ್ದು ಈ ಮಾತನ್ನ ಕೇಳಿ ಗಿಲ್ಲಿಯ ಬೆನ್ನು ತಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಬಂದಂತಹ ಆ ಒಂದು ಗಿಫ್ಟ್ ಹ್ಯಾಂಪರ್ಗಳು ಮತ್ತೆ 50 ಲಕ್ಷ ಹಣ, ಒಂದು ಕಾರು, ಅದೆಲ್ಲವನ್ನು ಕೂಡ ಕೇಳಿ ಅಚ್ಚರಿ ಒಳಗಾಗಿದ್ದಾರೆ. ಅವರ ತಂದೆ ತಾಯಿಯ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಿದ್ದರಾಮಯ್ಯ. ಹಾಗಾದ್ರೆ ಸಿದ್ದು ಕಣ್ಣಿಗೆ ಬಿದ್ದಂತಹ ಗಿಲ್ಲಿಗೆ ರಾಜಕೀಯ ಪ್ರವೇಶಕ್ಕೆ ಅವಕಾಶ ಸಿಗುತ್ತಾ? ಸ್ವಾಗತ ಮಾಡ್ತಾರಾ ಅಥವಾ ಅವರಿಗೆ ಸಿನಿಮಾ ಕ್ಷೇತ್ರಕ್ಕೆ ಪುಷ್ ಮಾಡ್ತಾರಾ? ಒಂದೊಳ್ಳೆ ಕ್ಯಾರೆಕ್ಟರ್ ಮೂಲಕ ಇನ್ನು ಮುಂದೆ ಗಿಲ್ಲಿ ಅವರು ಇಷ್ಟು ದಿನ ಟಿವಿ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಗಿಲ್ಲಿ ಮುಂದೊಂದು ದಿನ ಥಿಯೇಟರ್ನಲ್ಲಿ ಕಾಣಿಸ್ಕೊಂಡು ತನ್ನ ಅಭಿಮಾನಿಗಳಿಗೆ ಇನ್ನಷ್ಟು ಖುಷಿಯನ್ನು ಕೊಡ್ತಾರಾ? ಏನೆಲ್ಲ ಆಗ್ಬೋದು? ಇಲ್ಲಿವರೆಗೂ ಸಿಗದಂಥ ಅಭಿಮಾನಿಗಳ ಪ್ರೀತಿ ಗಿಲ್ಲಿಗೆ ಸಿಕ್ಕಿದ್ದು ಹೆಗ್ಗಳಿಕೆಯೇ ಸರಿ. ಹಾಗಾದರೆ ಯಾವ ರೀತಿಯಾಗಿ ನಡೀತಾ ಇದೆ ಗಿಲ್ಲಿಯ ಅಭಿಮಾನಿಗಳ ಹೊಳೆ? ಬನ್ನಿ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಅವರು ಏನು ಹೇಳಿದರು, ಮತ್ತು ಶಿವಣ್ಣ ಅವರು ಕೂಡ ಗಿಲ್ಲಿ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಎಲ್ಲದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗಿಲ್ಲಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಏನು ಕಾಮಿಡಿ ಮಾಡ್ಕೊಂಡಿರ್ತಿದ್ರು, ಮತ್ತು ತಮ್ಮ ಆಟದಲ್ಲಿ ಅವ್ರು ಏನಿದ್ರು, ಅವರಿಗೆಲ್ಲ ಹೊರಗಡೆ ಇಷ್ಟೊಂದು ಅಪಾರವಾದಂತಹ ಅಭಿಮಾನಿಗಳು ತನ್ನನ್ನು ಪ್ರೀತಿಸ್ತಾ ಇದ್ದಾರೆ, ತನ್ನನ್ನು ಪೂಜಿಸ್ತಾ ಇದ್ದಾರೆ, ತನಗೆ ಇಷ್ಟೊಂದು ಗೌರವ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅರಿವು ಕೂಡ ಇರಲಿಲ್ಲ, ಲೆಕ್ಕವೂ ಕೂಡ ಇರಲಿಲ್ಲ, ಒಂದು ಯಾವುದೋ ಅಂತಂದರೆ ಒಂದು ಕನಸು ಕೂಡ ಬಿದ್ದಿರಲಿಲ್ಲ ಗಿಲ್ಲಿ ಅವರಿಗೆ. ಈ ರೀತಿಯಾದಂಥ ಅಪಾರವಾದಂಥ ಅಭಿಮಾನಿಗಳ ಬಳಗವನ್ನು ನೋಡಿ ತಾನು ಹೊಂಟ್ರೆ ಸಾಕು, ತನ್ನನ್ನು ಸುತ್ತುವರಿತಾ ಇರುವಂಥ ಅಭಿಮಾನಿಗಳನ್ನು ನೋಡಿ ಅಕ್ಷರಶಃ ತಬ್ಬಿಬ್ಬಾಗಿದ್ದಾರೆ ಗಿಲ್ಲಿ ನಟ. ಅವತ್ತು ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಆಗ್ತಾರೆ, ಟ್ರೋಫಿನ ಗೆಲ್ತಾರೆ. ಹೊರಗಡೆ ಬಂದಿದ ತಕ್ಷಣ ಎಲ್ಲಿ ನೋಡಿದ್ರು ಕಟ್ಔಟ್ಗಳು, ಬ್ಯಾನರ್ಗಳು, ಅವರ ಹಿಂದೆ ಬರ್ತಾ ಇರುವಂಥ ಜನಗಳು, ಅವ್ರಿಗೆ ಹಾಕ್ತಾ ಇರುವಂಥ ಹೂವಿನ ಹಾರಗಳು, ಇದೆಲ್ಲವನ್ನು ಕೂಡ ನೋಡಿ ನಾ ಸೈಕಾಗೋಗ್ಬಿಟ್ಟೆ ಅಂತಿದ್ದಾರೆ ಗಿಲ್ಲಿ ನಟ. ತದನಂತರ ತಮ್ಮ ಊರಿಗೆ ಹೋಗ್ತಾರೆ. ಒಂದು ಭರ್ಜರಿ ಮೆರವಣಿಗೆ ಆಗುತ್ತೆ. ಯಾಕಂತಂದರೆ ಆ ಒಂದು ಮನವಳ್ಳಿ ಅನ್ನೋ ಆ ಊರಿನ ಆ ಯುವಕ ಅಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದಾರೆ. ಮಂಡ್ಯ ಹುಡುಗ ಇವತ್ತು ಏನಂತಾರೆ, ಇಂಡಿಯಾ ಗುರುತಿಸೋ ಮಟ್ಟಿಗೆ ಇವತ್ತು ಅವರು ಸಾಧನೆ ಮಾಡಿದ್ದಕ್ಕಾಗಿ ಮಂಡ್ಯ ಜನತೆ ಅಪಾರವಾದಂಥ ಪ್ರೀತಿಯ ಮೂಲಕ ಗಿಲ್ಲಿ ನಟನನ್ನು ಮೆರವಣಿಗೆ ಮಾಡೋ ಮೂಲಕ ಅವತ್ತು ಸ್ವಾಗತಿಸಿಕೊಂಡಿದ್ದನ್ನು, ಸೊ ಇಲ್ಲಿವರೆಗೂ ಯಾರೆಲ್ಲ ವಿನ್ನರ್ಸ್ಗಳು ಬಂದ್ರಲ್ಲ ಅವರವರ ಊರಿನಲ್ಲಿ ಇಂತಹ ಸ್ವಾಗತ ಸಿಕ್ಕಿರಲಿಲ್ಲ. ಗಿಲ್ಲಿಗೆ ಸಿಕ್ಕಿದ್ದು ಇದೊಂದು ದೊಡ್ಡ ವಿಶೇಷ ಅಂದರೆ ತಪ್ಪಿಲ್ಲ. ಇಲ್ಲಿವರೆಗೂ ಕೂಡ ತುಂಬ ಯೂಟ್ಯೂಬ್ ಚಾನಲ್ನವರು ಮತ್ತು ಮೀಡಿಯಾದವರು ಗಿಲ್ಲಿಯ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ಕಾದು ಕುಳಿತಿದ್ದಾರೆ. ಆದರೆ ಗಿಲ್ಲಿ ನಟ ಯಾರ ಕೈಗೂ ಸಿಗ್ತಾ ಇಲ್ಲ. ಗಿಲ್ಲಿ ನಟ ಏನು ಮಾಡ್ತಾ ಇದ್ದಾರೆ ಅಂದರೆ ತುಂಬ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ತನ್ನನ್ನು ಪ್ರೀತಿಸಿದಂತಹ ಅಭಿಮಾನಿಗಳನ್ನು, ಹಾಗೆ ತನಗೆ ಸಪೋರ್ಟ್ ಮಾಡಿದಂತಹ ದೊಡ್ಡ ದೊಡ್ಡ ನಾಯಕರು ಅಂತಂದರೆ ಶಿವಣ್ಣ, ಸುದೀಪ್ ಅವರು ಮತ್ತು ರಾಜಕಾರಣಿಗಳನ್ನು ಕೂಡ ಭೇಟಿ ಮಾಡ್ತಿದ್ದಾರೆ. ಮೊದಲೇದಾಗಿ ತಮ್ಮ ಊರಿನ, ತಮ್ಮ ಕ್ಷೇತ್ರದ ಶಾಸಕರನ್ನು ಕೂಡ ಅವರು ಭೇಟಿ ಮಾಡಿದ್ದಾರೆ. ಅವ್ರ ಹತ್ರ ಹೋಗಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಅದರ ಜೊತೆಗೆ ಶಿವಣ್ಣ ಅವರನ್ನು ಕೂಡ ಅವರ ಮನೆಗೆ ಹೋಗಿ ಭೇಟಿ ಮಾಡಿದ್ದಾರೆ. ಶಿವಣ್ಣ ಅವರ ಜೊತೆಗೆ ಮತ್ತೆ ಶಿವಣ್ಣ ಅವರ ಪತ್ನಿ ಗೀತಾ ಮೇಡಮ್ ಅವ್ರ ಜೊತೆಯೂ ಕೂಡ ಮಾತಾಡ್ತಾರೆ. ಇನ್ನೊಂದು ವಿಶೇಷ, ಶಿವಣ್ಣ ಅವ್ರ ಜೊತೆ ಮಾತಾಡುವಾಗ ಗಿಲ್ಲಿ ಅವರ ಅಭಿಮಾನಿ ಶಿವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಶಿವಣ್ಣ ಅವರೇನೋ ಅವ್ರು ಹೇಳಿ ಇಟ್ಟಿರ್ತಾರಂತೆ, ಗಿಲ್ಲಿ ಮನೆಗೆ ಬರ್ತಾನೆ ತಾಳು, ಅವಾಗ ಅವನ ಜೊತೆ ಮಾತಾಡಿಸ್ತೀನಿ, ಫೋಟೋ ತಗೊಳ್ಳುವಂತೆ ನೀನು ಅಂತ ಹೇಳಿಟ್ಟಿರ್ತಾರಂತೆ. ನೋಡಿ,
ಅತಿಯಾದ ಅಭಿಮಾನಿಗಳ ಸಾಗರವನ್ನು ಹೊಂದಿರುವಂತಹ ಶಿವಣ್ಣನ ಮನೆಯಲ್ಲಿ ಗಿಲ್ಲಿಯ ಅಭಿಮಾನಿ ಒಬ್ಬರು ಇದ್ದಾರೆ ಅಂತಂದರೆ ಇದನ್ನು ಏನು ಹೇಳಬೇಕು, ವಿಶೇಷದಲ್ಲೇ ವಿಶೇಷ ಅಂತ ಹೇಳಬೇಕಾ, ಇನ್ನೊಂದು ಪದ ಸಿಗ್ತಾ ಇಲ್ಲ. ಅದಕ್ಕೆ ನಿಮ್ಗೆ ಗೊತ್ತಿದ್ರೆ ನೀವು ಹೇಳಿ. ಸೊ ಅವರು ಹೇಳಿಟ್ಟಿರ್ತಾರೆ. ಸೊ ಗಿಲ್ಲಿ ಬಂದ ತಕ್ಷಣ ಅವ್ರಿಗೆ ಮೀಟ್ ಮಾಡಿಸಿ ಇವ್ರು ನಿನ್ನ ಅಭಿಮಾನಿ ಅಂತ ಹೇಳೋದು ತುಂಬ ಅಂದರೆ ತುಂಬ ಮಗು ರೀತಿಯಾಗಿ ಶಿವಣ್ಣ ಗಿಲ್ಲಿ ಜೊತೆ ಮಾತಾಡ್ತಾ ಇರುವಂಥ ಆ ರೀತಿನ ನೋಡಿ ಶಿವಣ್ಣನಿಗೆ ಗಿಲ್ಲಿ ಗೆದ್ದಿರುವಂಥದ್ದು ಅದು ಎಷ್ಟು ಖುಷಿ ಕೊಟ್ಟಿದೆ ಅನ್ನೋದು ಅಲ್ಲಿ ಕೂಡ ಅರ್ಥ ಆಗುತ್ತೆ. ಇನ್ನೊಂದು, ಅವರು ಗಿಲ್ಲಿ ವಿನ್ನರ್ ಆಗೋಕ್ಕಿಂತ ಪೂರ್ವದಲ್ಲೂ ಕೂಡ ಒಂದಷ್ಟು ಮೀಡಿಯಾಗಳಿಗೆ ಒಂದು ಬೈಟ್ ಕೊಟ್ಟಿದ್ರು. ಅವರು ಗಿಲ್ಲಿ ವಿನ್ನರ್ ಆಗಬೇಕು, ತುಂಬ ಟ್ರೂ ಎಂಟರ್ಟೈನರ್ ಅಂತಲೂ ಕೂಡ ಅವರು ಹೇಳಿದರು. ಸೊ ಅದರಂತೆ ಗಿಲ್ಲಿ ವಿನ್ನರ್ ಆಗಿ ಅವರ ಮನೆಗೂ ಕೂಡ ಹೋಗಿದ್ರು. ತುಂಬ ಖುಷಿಯ ವಿಚಾರ. ಇನ್ನೊಂದು ಕಡೆಗೆ ಸುದೀಪ್ ಅವರ ಮನೆಗೂ ಕೂಡ ಹೋಗಿರ್ತಾರೆ. ಅಲ್ಲಿಯೂ ಕೂಡ ತಮ್ಮ ಒಂದು ಮಾತುಗಳನ್ನು ಮತ್ತು ಅವರು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರುವಂತಹ ಸಪೋರ್ಟ್ ಕುರಿತಾಗಿ ಎಲ್ಲದರ ಬಗ್ಗೆ ಅಭಿನಂದನೆಗಳನ್ನು ತಿಳಿಸ್ಬರ್ತಾರೆ. ನಂತರ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೂ ಕೂಡ ಹೋಗಿ ಗಿಲ್ಲಿ ಭೇಟಿಯನ್ನು ಕೊಟ್ಟು ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ಬಂದಿದ್ದಾರೆ. ಇನ್ನು ಇನ್ನೊಂದು ವಿಶೇಷ ಏನು ಅಂತಂದರೆ, ಸಿದ್ದರಾಮಯ್ಯ ಅವರನ್ನು ಹೋಗಿ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿದ್ದು ಇದು ವಿಶೇಷದಲ್ಲಿ ವಿಶೇಷ ಅಂತಂದರೆ ತಪ್ಪಿಲ್ಲ. ಇಲ್ಲಿವರೆಗೂ ಅಂತಂದರೆ ನಾಯಕ ನಟರುಗಳನ್ನು ಮತ್ತು ಅವ್ರಿಗೆ ಯಾರೆಲ್ಲ ಸಪೋರ್ಟ್ ಮಾಡಿರ್ತಾರಲ್ಲ ಅವ್ರನ್ನ ಭೇಟಿ ಮಾಡಿದ್ದನ್ನು ನಾವು ನೋಡಿದ್ದೀವಿ. CM ಅವರನ್ನು ಭೇಟಿ ಮಾಡಿದ್ದನ್ನು ಗಿಲ್ಲಿ ವಿಚಾರದಲ್ಲಿ ನಾವು ಕಾಣ್ತಾ ಇದ್ದೀವಿ. ಒಬ್ಬ ಬಿಗ್ ಬಾಸ್ ಸೀಸನ್ನ ವಿನ್ನರ್ ಇಷ್ಟೆಲ್ಲ ನಾಯಕರುಗಳನ್ನು ಆಮೇಲೆ ಇಷ್ಟೆಲ್ಲ ಜನಗಳನ್ನು ಅವರು ಸಂಪಾದಿಸಿದಾರಂತಂದರೆ ಇದಕ್ಕಿಂತ ಹಿರಿಮೆಯವಾದಂಥ ವಿಚಾರ ಯಾವುದಿಲ್ಲ. ಸಿದ್ದರಾಮಯ್ಯ ಅವರು ಮತ್ತು ಗಿಲ್ಲಿ ಅವರ ನಡುವೆ ನಡೆದಂಥ ಒಂದು ಸಂವಾದದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ವೀಕ್ಷಕರೇ. ನೋಡಿ, ಸಿದ್ದರಾಮಯ್ಯ ಅವರು ಒಳಗಡೆಯಿಂದ ಬರ್ತಿರ್ತಾರವರು ಯಾವುದೋ ಒಂದು ಕಚೇರಿ, ಅಲ್ಲಿಂದ ಅವರು ಹೊರಗೆ ಬರ್ತಿರ್ತಾರೆ. ಎದುರುಗಡೆ ಗಿಲ್ಲಿ ನಿಂತ್ಕೊಂಡಿದ್ದಾರೆ, ಅವರ ಸಹೋದರ ಮತ್ತು ಗಿಲ್ಲಿ ಆ್ಯಂಡ್ ಟೀಮ್. ಸೊ ಗಿಲ್ಲಿ ಹಾರ ತಗೊಂಡು ಸಿದ್ದರಾಮಯ್ಯ ಅವ್ರಿಗೆ ಹಾಕಕ್ಕೆ ಹೋಗ್ತಾರೆ. ನನಗಲ್ಲಪ್ಪ ಹಾರ ಹಾಕಬೇಕಾಗಿದ್ದು ನಿನಗೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಗಿಲ್ಲಿಗೆ ಹಾರ ಹಾಕ್ತಾರೆ. ಯಾಕಂತಂದರೆ ಸಾಧನೆ ಮಾಡಿದೀಯಾ, 50 ಕೋಟಿ ಓಟುಗಳನ್ನು ಪಡೆದು 50 ಕೋಟಿ ಜನರ ಪ್ರೀತಿಯನ್ನು ಗಳಿಸಿದೀಯಾ ಅಂತಂದರೆ ಸಾಮಾನ್ಯವಾದಂಥ ಮಾತಲ್ಲ. ಯಾಕಂತಂದರೆ ಅಷ್ಟು ಓಟ್ ನನಗೂ ಕೂಡ ಬಿದ್ದಿರೋದಿಲ್ಲ, ನಾನು ಇವತ್ತು CM ಆಗಬೇಕು ಅಂತಂತಂದರೆ. ಸೊ ಆ ಮಾತಿನ ಮೂಲಕವೂ ಕೂಡ ಆಗಿರುತ್ತೆ. ಎಸ್, ಗಿಲ್ಲಿ ಒಬ್ಬ ದೊಡ್ಡ ಸಾಧಕ ಅಂತ ಹೇಳಿ ಅವ್ರಿಗೆ ಆ ಹೂವಿನ ಹಾರವನ್ನು ಅವರಿಗೆ ಹಾಕ್ತಾರೆ. ತದನಂತರ ಎಷ್ಟು ಕೋಟಿ ಓಟು ಅಂತಾರೆ, 45 ಕೋಟಿ, ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ 50 ಕೋಟಿ ಅಂತಲೂ ಕೂಡ ಚರ್ಚೆ ಆಗ್ತಾ ಇದೆ. ಬಟ್ ಎಕ್ಸಾಕ್ಟ್ ಫಿಗರ್ ಯಾರಿಗೂ ಕೂಡ ಗೊತ್ತಿಲ್ಲ ಕಣ್ರಿ. 45-50 ಆಸ್ಪಾಸ್ ಅಂತ ಮಾತಾಡ್ತಿದ್ದಾರೆ. ಯಾಕಂತಂದರೆ ಅವರು ಒಂದು ದಿನದ ಹಿಂದೆ ತೋರಿಸಿದ್ದು 37 ಕೋಟಿ. ಸೊ ಒಂದು ದಿನಕ್ಕೆ ಜಾಸ್ತಿ ಆಗಿರಬಹುದು ಅಂತ ಹೇಳಿ 45-50 ಅಂದಾಜು. ಸೊ ಹೇಳಿದಾಗ ತುಂಬ ಖುಷಿ ಪಡ್ತಾರೆ ಸಿದ್ದರಾಮಯ್ಯ ಅವರು. ಅವರಂತೂ ತುಂಬ ಆ ವಿಚಾರದಲ್ಲಿ ತುಂಬ ಹಂಬಲ್. ಯಾರಾದರೂ ಅಂತ ಸಾಧಕರು ಸಿಕ್ಕರೆ ತುಂಬ ಅಂದರೆ ತುಂಬ ಖುಷಿಲೇ ಮಾತಾಡಿಸ್ತಾರೆ, ಸಪೋರ್ಟ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಸೊ ಅದರಂತೆ ಗಿಲ್ಲಿ ವಿಚಾರ ಕೂಡ ನಡೆದುಕೊಳ್ತಾರೆ. ಎಷ್ಟು ಗೆದ್ದೆ ಅಂತ ಕೇಳ್ತಾರೆ, 50 ಲಕ್ಷ ಚಾನಲ್ನವ್ರು ಕೊಡ್ತಾರೆ. ಚಾನಲ್ನವ್ರು ಅನ್ನೋದಕ್ಕಿಂತ ಯಾರು ಸ್ಪಾನ್ಸರ್ ಆಗಿರ್ತಾರಲ್ಲ ಅವ್ರು ಕೊಡ್ತಾರೆ. ತದನಂತರ ಒಂದು ಕಾರ್ ಕೊಟ್ಟಿದ್ದಾರೆ ನನಗೆ ಅಂತ ಹೇಳ್ತಾರೆ. ಮತ್ತು ಇನ್ನೊಬ್ಬರು ಶರವಣ್ಣ ಅವರು 20 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ನನಗಲ್ಲ, ಅದು ರನ್ನರಪ್ಪ ಅವ್ರಿಗೆ ಕೊಟ್ಟಿದ್ದಾರೆ, ರಕ್ಷಿತಾ ಶೆಟ್ಟಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಶರವಣ್ಣ ರೊಕ್ಕ ಕೊಟ್ನಾ, ದುಡ್ಡು ಕೊಟ್ನಾ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಗಿಲ್ಲಿಯವ್ರಿಗೆ ಕೇಳ್ತಾ ಇದ್ದುದಂತು. ಸೊ ಅದೆಲ್ಲವೂ ಕೂಡ ಚೆನ್ನಾಗಿತ್ತು. ಸೊ ಒಟ್ಟಿನಲ್ಲಿ ಮತ್ತು ಅವರ ತಂದೆ ತಾಯಿ ಯೋಗಕ್ಷೇಮವನ್ನು ಸಿದ್ದರಾಮಯ್ಯ ಅವರು ಕೇಳ್ತಾರೆ. ಸೊ ಎಲ್ಲವೂ ಕೂಡ ಖುಷಿಯ ವಿಚಾರ. ಒಬ್ಬ ರಾಜ್ಯದ CM, ಒಬ್ಬ ಗಿಲ್ಲಿ ಎಂಬಂತಹ ಒಬ್ಬ ಕಾಮಿಡಿಯನ್, ಏನು ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂತಹ ವಿನ್ನರ್, ಅವ್ರ ಜೊತೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇರೋದು, ಆ ಯುವಕನ ಮೂಲಕ ತನ್ನ ತಂದೆ ತಾಯಿಯನ್ನು ಕೂಡ ಅವರು ವಿಚಾರಿಸಿರುವಂಥದ್ದು. ಸೊ ಅದೆಲ್ಲವೂ ಕೂಡ ಖುಷಿಯಾದಂಥ ವಿಚಾರ. ನೋಡಿ, ಗಿಲ್ಲಿಯ ಸಾಧನೆಯಿಂದಾಗಿ ಇವತ್ತು ಅವರ ತಂದೆ ತಾಯಿ ಕೂಡ ಫೇಮಸ್ ಆಗಿದ್ದಾರೆ. ಅವರ ಕುಶಲೋಪರಿಯನ್ನು ಇಲ್ಲಿ ಸಿದ್ದರಾಮಯ್ಯ ಅವರು ಕೇಳ್ತಾ ಇರೋದು ಅದೆಂಥ ಹೆಮ್ಮೆಯ ವಿಚಾರ. ಸೊ ಇಂತಹ ಸಾಧನೆಯನ್ನು ಗಿಲ್ಲಿ ಅವರು ಮಾಡಿದ್ದಾರಲ್ಲ, ಸೊ ಇದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಸೊ ಈ ವಿಚಾರವಾಗಿ ಗಿಲ್ಲಿಯ ವಿಶೇಷದಲ್ಲೇ ವಿಶೇಷ ಗುಣಗಳ ಬಗ್ಗೆ ಮತ್ತು ಇವತ್ತು ಇಷ್ಟೆಲ್ಲ ಕ್ರೇಜ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಗಿಲ್ಲಿಯವರು. ಈ ಕ್ರೇಜ್, ಈ ಅಭಿಮಾನಿಗಳ ಹೊಳೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಸಿದ್ದುನ ಮಾತಾಡಿಸಿದ್ದು ಮಾತ್ರ ಇದೊಂದು ರೀತಿ ಗ್ರೇಟರ್. ಇದರ ಬಗ್ಗೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.